ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ. ಯಾಕಂದರೆ ನೀವು ನೋಡಿರ್ಬೋದು ಸ್ನೇಹಿತರೆ, ತುಂಬ ಜನ ವಿಡಿಯೋ ಮಾಡಬೇಕಾದ್ರೆ ಕಾಮಿಡಿ ವಿಡಿಯೋಸ್ ಆಗಲಿ ಅಥವಾ ಏನೋ ಒಂದು ಒಳ್ಳೆ ವಿಡಿಯೋಸ್ ಮಾಡೋದಾಗಲಿ ಅದರಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ ಎಫೆಕ್ಟ್ಸನ್ನು ಬಳಸ್ತಾರೆ. ಸ್ಪೆಷಲ್ ಎಫೆಕ್ಟ್ಸ್ ಅಂದರೆ ಅದರಲ್ಲಿ ನಗೋದಾಗಲಿ, ಏನೋ ಒಂದು ಆ ಸೀನ್ ಪ್ರಕಾರ ಹೇಳೋದಾಗಲಿ, ಆ ರೀತಿ ಏನೇನೋ ಒಂದು ಸ್ವಲ್ಪ ಹಾಕ್ತಾರೆ. ಅದನ್ನು ನಾನು ಇಲ್ಲಿ ನಿಮಗೆ ಡೆಮೋ ಮಾಡಿ ಕೂಡ ತೋರಿಸ್ತೀನಿ. ಸೊ ಅಂಥ ಈ ಕ್ಲಿಪ್ಸನ್ನು ನಾವು ನಮ್ಮ ವಿಡಿಯೋದಲ್ಲಿ ಯೂಸ್ ಮಾಡೋದು ಹೇಗೆ, ಅದನ್ನು ಎಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೋಬೋದು, ಅದೆಲ್ಲವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ನೋಡಿ ಸ್ನೇಹಿತರೆ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆದ ತಕ್ಷಣ ಜಾಯಿನ್ ಬಟನ್ ಕೂಡ ಬರುತ್ತೆ. ಒಂದು ಬೇಸಿಕ್ ಪ್ಲಾನ್ ಕೂಡ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ, ಇದರಿಂದ ನಿಮಗೆ ತುಂಬ ಹೆಲ್ಪ್ ಸಿಗಲಿದೆ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಕ್ಲಿಪ್ ನಾನು ಇಲ್ಲಿ ವಿಡಿಯೋದಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು. ಚಲೋ ಭೈ ದೇಖೋ ಅಬ್ ಮೈ ಕ್ಯಾ ಕರ್ತಾ ಹೂಂ. ಸೊ ಇದು ಹಿಂದಿಯಲ್ಲಿದೆ, ನೀವು ನೋಡ್ಬೋದು. ಸೊ ಇಂಥ ಕ್ಲಿಪ್ಸ್ ಎಲ್ಲ ನೀವು ನಿಮ್ಮ ವಿಡಿಯೋದಲ್ಲಿ ಯಾವುದಾದ್ರೂ ವಿಡಿಯೋದಲ್ಲಿ ನೋಡಿರ್ಬೋದು. ಜನತಾ ಮಾಫ್ नहीं करेगी. मुझे अपने घर जाना है. क्या बोला तूने? ಸೊ ಇಂಥ ಕ್ಲಿಪ್ಸನ್ನು ನೀವು ಎಲ್ಲಾದರೂ ನೋಡಿರ್ಬೋದು. ನೀವು ಕೂಡ ನಿಮ್ಮ ವಿಡಿಯೋದಲ್ಲಿ ಬಳಸಬೇಕು, ಇಂಥ ಎಫೆಕ್ಟ್ಸ್ ಎಲ್ಲ ಹಾಕಬೇಕು ಅಂದರೆ ನಾವು ಎಲ್ಲಿಂದ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ನಾನು ನನ್ನ ಈ ಪಿ ಸಿ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ನಿಮ್ಮ ಮೊಬೈಲ್ನಲ್ಲಿಯೂ ಕೂಡ ಮಾಡ್ಕೋಬೋದು. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಕ್ರೋಮ್ ಬ್ರೌಸರಲ್ಲಿ ಇಲ್ಲಿ ಟೈಪ್ ಮಾಡಿ MEMES ಆ್ಯಂಡ್ .co.in ಅಂತ ಈ ರೀತಿ ಒಂದು ಟೈಪ್ ಮಾಡಿ ಎಂಟರ್ ಮಾಡಿ ಸ್ನೇಹಿತರೆ. ಸೊ ಈ ರೀತಿ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಿಮ್ಮ ಮುಂದೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ತುಂಬ ಅಂಥ ಕ್ಲಿಪ್ಸ್ ಎಲ್ಲ ಇದೆ. ಸೊ ನೀವು ಒಂದು ಸ್ವಲ್ಪ ಹುಡುಕಬೇಕು, ಒಂದು ಸ್ವಲ್ಪ ಟೈಮ್ ಕೊಟ್ಟು. ಅಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಲ್ಲಿ ನೀವು ಇದರ ಮೇಲೆ ಒಂದು ಸ್ವಲ್ಪ ಟೈಮ್ ಹಾಕಿ ಒಂದು ಸ್ವಲ್ಪ ನೋಡಿಕೊಂಡು ಇಲ್ಲಿ ನಿಮ್ಗೆ ಯಾವುದು ಕ್ಲಿಪ್ ಬೇಕಾಗಿದೆ ಅದನ್ನು ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು, ಈ ರೀತಿ ಒಂದು ಇಲ್ಲಿ ಕಾಣ್ತಿದೆ. ಸೊ ಎಲ್ಲ ತುಂಬ ಈ ರೀತಿ ಒಂದು ನೋಡಿರ್ಬೋದು. ಇದೆಲ್ಲ ನೀವು ಎಲ್ಲೋ ಒಂದು ಸಲ ವಿಡಿಯೋ ನೋಡಿದಾಗ ಪ್ಲೇ ಆಗಿರುತ್ತೆ. ಸೊ ಅದನ್ನು ನೀವು ನೋಡಿರ್ಬೋದು. ಇದು ನೋಡಿ, ಇದು ತುಂಬ ಜನ ಇಲ್ಲಿ ತುಂಬ ವೈರಲ್ ಕ್ಲಿಪ್ ಇದೆ ಇದು. ಸೊ ಇದು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ತುಂಬ ಇದರಲ್ಲಿದೆ. ಸೊ ನಿಮ್ಗೆ ಏನು ಬೇಕು ಅದೆಲ್ಲ ನೀವು ಸರ್ಚ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಕ್ಲಿಪ್ಸ್ ಇದೆ. ಇನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಒಂದೇ ಕ್ಲಿಪ್ ಅಂತ ಇರಲ್ಲ, ತುಂಬ ಕ್ಲಿಪ್ಸ್ ಎಲ್ಲ ಇರುತ್ತೆ. ಸೊ ಇದು ನೋಡಿ, ಇದು ಕೂಡ ನೀವು ನೋಡಿರ್ಬೋದು. ಅಕ್ಷಯ್ ಕುಮಾರ್ ಇಲ್ಲಿ ಈ ರೀತಿ ಒಂದು ಸ್ವಲ್ಪ ಮಾಡಿರೋದು. ಸೊ ಇದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇದೊಂದು ನಮ್ಗೆ ಇಷ್ಟ ಆಗಿದೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ನೋಡೋಣ. ಸೊ ಇದ್ರ ಮೇಲೆ ಏನು ಮಾಡಿ, ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ತುಂಬ ಇದ್ರ ಮೇಲೆ ಕ್ಲಿಪ್ಸ್ ಎಲ್ಲ ಇದೆ. ಹಾಗಾಗಿ ಒಂದು ಸ್ವಲ್ಪ ಡೌನ್ಲೋಡ್ ಆಗಲಿಕ್ಕೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಲೋಡ್ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೆವಿ ಇದ್ರ ಮೇಲೆ ವೀಡಿಯೋಸ್ ಎಲ್ಲ ಇದೆ, ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಬಂತು. ಸೊ ಇಲ್ಲಿ ನೋಡ್ಬೋದು ನೀವು, ಈ ವಿಡಿಯೋ ನಮಗೆ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ಸೊ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಡೌನ್ಲೋಡ್ ಅಂತ ಬಂದಿದೆ. ಸೊ ವಿಡಿಯೋ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ, ಇಲ್ಲ ಅಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹೇಗೆ ಅಂತ ಇಲ್ಲಿ ಬರೀ ಡೌನ್ಲೋಡ್ ಮಾಡಲಿಕ್ಕೆ ಕ್ಲಿಕ್ ಮಾಡಿದರೆ ಆಗಲ್ಲ. ಸೊ ಒಂದು ಸ್ವಲ್ಪ ಇಲ್ಲಿ ನೋಡಿ ನಾನು ಏನು ಮಾಡ್ತೀನಿ ಅಂತ. ಸೊ ಈ ಡೌನ್ಲೋಡ್ ಬಟನ್ ಮೇಲೆ ನಾವು ಈಗ ಕ್ಲಿಕ್ ಮಾಡೋಣ. ಓಕೆನಾ, ನೀವು ಇದು ವೆಬ್ಸೈಟಲ್ಲಿಯೂ ಕೂಡ ಮಾಡ್ಬೋದು. ಸೊ ಡೌನ್ಲೋಡ್ ಮಾಡಲಿಕ್ಕೆ ಅಂತ ಇಲ್ಲಿ ಲಿಂಕ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ 2 ಟೈಪ್ಸ್ನಲ್ಲಿ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಒಂದು ಡೌನ್ಲೋಡ್ ಇನ್ SD, ಇನ್ನು ಎರಡನೇದಾಗಿ ಡೌನ್ಲೋಡ್ ಇನ್ HD. ಸೊ HD ಯಲ್ಲಿ ಡಿಫ್ರೆನ್ಸ್ ಇರುತ್ತೆ. ಒಂದು ಸ್ವಲ್ಪ ಡೌನ್ಲೋಡಿಂಗ್ ಫ್ರೇಮ್ ಚೇಂಜ್ ಇರುತ್ತೆ ಮತ್ತು ಕ್ವಾಲಿಟಿ ಚೇಂಜ್ ಇರುತ್ತೆ. ಸೊ ನಾವು ಏನು ಮಾಡೋಣ, ಡೌನ್ಲೋಡ್ ಇನ್ HD ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಲ್ಲ, ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಹೌದಾ, ಸೊ ಅದಕ್ಕೆ ನಾನು ವಿಡಿಯೋ ಕಂಪ್ಲೀಟ್ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಯುವರ್ 1080 ಪಿಕ್ಸೆಲ್ HD ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತ ಬಂದಿದೆ.
ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ ನೋಡಿ, ಇಲ್ಲಿ ನೋಡ್ಬೋದು ನೀವು. ಸೊ ಇವಾಗ ಇದು ಸ್ಟಾರ್ಟ್ ಆಯಿತು. ಸೊ ಈ ರೀತಿ ನೀವು ನಿಮ್ಮ ವಿಡಿಯೋಗೆ ತಕ್ಕಂಗೆ ಕ್ಲಿಪ್ಸನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಕೋಬೋದು. ಇದು ಕಾಪಿರೈಟ್ ಫ್ರೀ ಇರುತ್ತೆ. ಇಲ್ಲಿ ನೋಡಿ ಎಡಿಟಿಂಗ್ ಫ್ರೀ ಇದೆ, ಮೀಮ್ಸ್ ಡೌನ್ಲೋಡ್ ಫಾರ್ ವಿಡಿಯೋ ಎಡಿಟಿಂಗ್ ಫ್ರೀ ಅಂತ ಇದೆ. ಸೊ ಫ್ರೀಯಲ್ಲಿ ಈ ಕ್ಲಿಪ್ಸನ್ನು ನೀವು ಯೂಸ್ ಮಾಡ್ಕೋಬೋದು. ಇದರ ಮೇಲೆ ಆ್ಯಡ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಇದರಿಂದ ಇವರಿಗೆ ಅರ್ನಿಂಗ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಕ್ಲಿಪ್ಸನ್ನು ಇವರು ಫ್ರೀಯಾಗಿ ಕೊಡ್ತಾರೆ. ಓಕೆನಾ. ಸೊ ಇಲ್ಲಿ ನೋಡಿ ತುಂಬ ಆ್ಯಡ್ಸ್ ಎಲ್ಲ ಬರ್ತಾ ಇದೆ. ಸೊ ಇದರಿಂದ ಇವರಿಗೆ ಅರ್ನಿಂಗ್ ಆಗುತ್ತೆ ವೆಬ್ಸೈಟ್ ಮೇಲೆ. ಸೊ ನಮಗೆ ಈ ವಿಡಿಯೋ ಕ್ಲಿಪ್ಸ್ ಏನಿದೆ ಫ್ರೀಯಾಗಿ ನಾವು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ನೀವು ಈ ಕ್ಲಿಪ್ಸನ್ನು ಎಲ್ಲ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಒಂದು ವಿಡಿಯೋ ಎಡಿಟ್ ಮಾಡ್ಕೋಬೋದು. ಸೊ ಈಗ ಡೌನ್ಲೋಡ್ ಮಾಡ್ಕೊಂಡಿರೋದೇನೊಂದು ಸ್ವಲ್ಪ ಇಲ್ಲಿ ನೋಡೋಣ. ಪ್ಲೇ ಮಾಡಿದ್ದೀನಿ ನೋಡಿ. ಸಲ್ಮಾನ್ ಖಾನ್ ನಗುತ್ತಿರೋದನ್ನ ನೋಡ್ಬೋದು. पढ़ने निकले वाले छात्रों को राजनीति से दूर रहना चाहिए। तब पढ़ाई लिखाई में ध्यान लगाओ, IAS बनो और देश को संभालो। ನೋಡಿ ತುಂಬಾ ಒಳ್ಳೆ ಕ್ಲಿಪ್ಸ್ ನೋಡಿ. रहा नहीं जाता, तड़प ही ऐसी है ना। ऐसे में बड़ा सख्त लौटा हूं। ಸೊ ಇಲ್ಲಿ ಈ ಕ್ಲಿಪ್ಸನ್ನು ನೀವು ಎಲ್ಲಾದರೂ ನೋಡಿರ್ಬೋದು. ಸೊ ಈ ಕ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಅದನ್ನು ನೀವು ನಾನು ಹೇಳಿರೋ ಹಾಗೆ ಇಲ್ಲಿ ನೀವು ಮಾಡ್ಕೋಬೋದು. ನಿಮ್ಮ ಮೊಬೈಲಲ್ಲಿಯೂ ಕೂಡ ಆರಾಮಾಗಿ ಇದನ್ನು ನೀವು ಮಾಡ್ಕೋಬೋದು. ಬೇರೆ ಲಿಂಕ್ಸ್ ಅದು ಇದು ಬೇಕಾಗಿಲ್ಲ. ಅಲ್ಲೇ ಡೌನ್ಲೋಡ್ ಅಂತ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಒಮ್ಮೆಗಲೇ ಡೌನ್ಲೋಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಲ್ಲ. ಒಂದು ಸ್ವಲ್ಪ ಸ್ಟೆಪ್ಸ್ ಏನಿದೆ ಅದನ್ನು ಫಾಲೋ ಮಾಡ್ಕೊಳ್ಳಿ. ಅದು ಮಾಡಿದರೆ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡಿ ಫನ್ನಿ ಎಕ್ಸ್ಪ್ರೆಷನ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವೆಲ್ಲ ಕ್ಲಿಪ್ಸನ್ನು ನೀವು ಬಳಸ್ಕೋಬೋದು ಆರಾಮಾಗಿ. ಸೊ ಇದೆಲ್ಲ ನೀವು ನೋಡಿರ್ಬೋದು. क्या बोला तूने? पहले क्या बोला? चल समझ रहे हो ना। ಸೊ ಈ ಎಲ್ಲ ಕ್ಲಿಪ್ಸನ್ನು ನೀವು ಎಲ್ಲಾದರೂ ನೋಡಿರ್ಬೋದು ಸ್ನೇಹಿತರೆ. ಸೊ ಈ ರೀತಿಯ ನೀವು ಕ್ಲಿಪ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ತುಂಬ ಎಫೆಕ್ಟಿವ್ ವಿಡಿಯೋ ಆಗುತ್ತೆ ಇಂಥದ್ದೆಲ್ಲ ನೀವು ಯೂಸ್ ಮಾಡಿದರೆ. ಒಂದು ಸ್ವಲ್ಪ ನಿಮ್ಮ ಕಾಮಿಡಿ ವಿಡಿಯೋಸ್ ಎಲ್ಲ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ವ್ಲಾಗ್ಸ್ ಈ ರೀತಿ ನೀವು ಮಾಡ್ತಾ ಇರ್ತೀರ, ಅಲ್ಲಿ ಏನೋ ಒಂದು ನಡೀತಾ ಇರುತ್ತೆ. ಸೊ ಆವಾಗ ಇದೊಂದು ಸ್ಪೆಷಲ್ ಎಫೆಕ್ಟ್ ಅಲ್ಲಿ ಹಾಕಿದರೆ ವಿಡಿಯೋ ಇನ್ನೂ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಮತ್ತು ಒಂದು ಸ್ವಲ್ಪ ನಗುವಂಥದ್ದು ಏನಾದರೂ ಇತ್ತು ಅಂದರೆ ಜನ ಎಂಟರ್ಟೈನ್ ಆಗುತ್ತಾರೆ. ಸೊ ಈ ರೀತಿ ನೀವು ಮಾಡಿಕೊಂಡು ವಿಡಿಯೋ ಮಾಡಿದರೆ ತುಂಬ ಇದರಿಂದ ನಿಮಗೆ ಒಳ್ಳೆ ಎಂಗೇಜ್ಮೆಂಟ್ ನಿಮ್ಮ ವಿಡಿಯೋದ ಮೇಲೆ ಸಿಗುತ್ತೆ. ಸೊ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ನೋಡಿ, memes.co.in ಅಂತ ಈ ವೆಬ್ಸೈಟ್ ಹೆಸರಿದೆ. ಸೊ ಇದನ್ನು ನೀವು ನೋಡ್ಕೋಬೋದು. ಸೊ ಈ ರೀತಿ ನೀವು ವೆಬ್ಸೈಟಲ್ಲಿ ಸರ್ಚ್ ಮಾಡಿ ಇದರಲ್ಲಿರುವಂಥದ್ದು ಎಫೆಕ್ಟ್ಸನ್ನು ನೀವು ಸರ್ಚ್ ಮಾಡಬೇಕು. ಒಂದು ಸ್ವಲ್ಪ ಸರ್ಚ್ ಮಾಡಿ ನೀವು ಯೂಸ್ ಮಾಡಿದರೆ ತುಂಬ ಎಫೆಕ್ಟಿವ್ ನಿಮ್ಮ ವಿಡಿಯೋ ಆಗುತ್ತೆ. ಸೊ ನೀವು ನೋಡ್ಕೊಳ್ತಾ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಎಲ್ಲ ನೋಡ್ಬೋದು, ಏನೇನಿದೆ ಇದರಲ್ಲಿ ಎಲ್ಲ ತೋರಿಸ್ತಾ ಇರುತ್ತೆ. ಸೊ ಇದೆಲ್ಲ ನೀವು ನೋಡಿಕೊಂಡು ಕೆಲಸ ಮಾಡಿದರೆ ಒಂದು ಒಳ್ಳೆ ವಿಡಿಯೋ ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲಿಕ್ಕಾಗಿ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದಮೇಲೆ ಒಂದು ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆಲ್ ಅಂದರೆ ಅಲ್ಲಿ ಏನಿರುತ್ತೆ ಅಂದರೆ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ತೀರಾ. ನಾವು ಏನೇ ವಿಡಿಯೋ ಅಪ್ಲೋಡ್ ಮಾಡಿದರೆ, ಮುಂದೆ ನಾವು ಏನೇ ಒಂದು ವಿಡಿಯೋ ಹಾಕಿದರೆ ಆ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ನಿಮ್ಮಿಂದ ಆ ವಿಡಿಯೋ ಮಿಸ್ ಆಗಲ್ಲ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲ್ ಮೇಲೆ. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಸೊ ಹಾಗೆ ನಿಮ್ಗೆ ಏನಾದರೂ ಜಾಯಿನ್ ಅಂತ ಬಟನ್ ಬರುತ್ತೆ, ಅಲ್ಲೇ ಪಕ್ಕ ಒಂದು ಜಾಯಿನ್ ಆಗ್ಬೋದು ಸ್ನೇಹಿತರೆ. ಜಾಯಿನ್ ಆಗಿ ನಮ್ಗೆ ಸಪೋರ್ಟ್ ಕೂಡ ನೀವು ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನಾದರೂ ಒಂದು ಒಳ್ಳೆ ಕಮೆಂಟ್ ಹಾಕಿ, ಮತ್ತು ಯಾವುದ್ರ ಮೇಲೆ ನಿಮಗೆ ವಿಡಿಯೋ ಬೇಕು ಅದು ಕೂಡ ಕಮೆಂಟ್ ಮಾಡಿ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.